ಕತ್ತಲೆ ಅಲ್ವಾ? ಕೇಳಿದ ತಕ್ಷಣ ಒಂಥರ ಫೀಲಿಂಗ್. ಸಾವಿರಾರು ವರ್ಷಗಳಿಂದ ಮನುಷ್ಯರು ಇದಕ್ಕೆ ಹೆದರ್ಕೊಂಡು ಬಂದಿದ್ದಾರೆ. ನಾವು ಕೇಳೋ ರಾತ್ರಿ ಕಥೆಗಳಲ್ಲಾಗಲಿ, ನೋಡೋ ಸಿನಿಮಾಗಳಲ್ಲಾಗಲಿ, ಯಾಕೆ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳಲ್ಲೇ ಇರಲಿ, ಕತ್ತಲೆ ಅನ್ನೋದು ಎಲ್ಲ ಕಡೆ ಇದೆ. ಇದೊಂದು ನಮ್ಮೆಲ್ಲರಿಗೂ ಗೊತ್ತಿರೋ ಕಾಮನ್ ಆದ ಒಂದು ಅನುಭವ. ಆದರೆ ಒಂದು ಕ್ಷಣ ಯೋಚನೆ ಮಾಡೋಣ, ಈ ಭಯಕ್ಕೆ ಅಸಲಿ ಕಾರಣವಾದ್ರೂ ಏನು? ನಿಜವಾಗ್ಲೂ ಕತ್ತಲೆ ಅಷ್ಟು ಭಯಾನಕವಾದ ವಸ್ತುವಾ? ಸರಿ, ಬನ್ನಿ ಈ ವಿಶ್ಲೇಷಣೆಯಲ್ಲಿ ಈ ಪ್ರಶ್ನೆಯ ಆಳಕ್ಕೆ ಇಳಿದು ನೋಡೋಣ. ಸರಿ, ಹಾಗಾದರೆ ಮೊದಲು ನಾವು ಕತ್ತಲೆ ಅಂದರೆ ಏನು ಅಂತಲೇ ಮಾಡೋಣ. ಅದರ ನಿಜವಾದ ಸ್ವರೂಪ ಏನು, ಫಿಸಿಕಲ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇ ವಿಷಯ ಏನಂದರೆ, ಕತ್ತಲೆ ನಮಗೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ತನ್ನದೇ ಆದ ಶಕ್ತಿ ಅಂತ ಏನೂ ಇಲ್ಲ. ಅದು ನಮ್ಮನ್ನು ಮುಟ್ಟೋಕ್ಕಾಗಲ್ಲ, ನಮಗೆ ನೋವು ಕೊಡೋಕ್ಕಾಗಲ್ಲ. ಅದು ಜಸ್ಟ್ ಒಂದು ಸ್ಥಿತಿ ಅಷ್ಟೇ. ಅಷ್ಟೇ ಅಲ್ಲ, ಅದಕ್ಕೆ ಅಂತ ಯಾವುದೇ ಉದ್ದೇಶನೂ ಇಲ್ಲ. ಅದು ಒಳ್ಳೆಯದೂ ಅಲ್ಲ, ಕೆಟ್ಟದೂ ಅಲ್ಲ. ಅದು ನಮ್ಮನ್ನು ಹೆದರಿಸ್ಬೇಕು ಅಥವಾ ನಮಗೆ ತೊಂದರೆ ಕೊಡಬೇಕು ಅಂತ ಏನಾದರೂ ಇದೆಯಾ? ಇಲ್ಲ. ಆ ಕಾರಣಕ್ಕೋಸ್ಕರ ಅದು ಇರೋದಲ್ಲ. ಹಾಗಾದರೆ ಕತ್ಲೆ ಅಂದರೆ ಏನು? ತುಂಬಾ ಸಿಂಪಲ್. ಅದು ಬೆಳಕಿನ ಅಭಾವ, ಅಂದರೆ ಬೆಳಕು ಇಲ್ಲದಿರೋದು ಅಷ್ಟೇ. ಎಲ್ಲಿ ಬೆಳಕಿರಲ್ವೋ ಆ ಜಾಗವನ್ನೇ ನಾವು ಕತ್ಲೆ ಅಂತ ಕರೆಯೋದು. ಹಾಗಿದ್ದ ಮೇಲೆ ಏನೂ ಇಲ್ಲದಿರೋ ಒಂದು ವಿಷಯಕ್ಕೆ ನಾವು ಯಾಕೆ ಇಷ್ಟೊಂದು ಹೆದರಬೇಕು? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ನಾವು ನಮ್ಮ ವಿಕಾಸದ ಹಾದಿಯಲ್ಲಿ ಹಿಂದಕ್ಕೆ ಹೋಗಬೇಕು. ಬನ್ನಿ, ನಮ್ಮ ಪೂರ್ವಜರ ಕಾಲಕ್ಕೆ ಒಂದ್ಸಾರಿ ಹೋಗ್ಬರೋಣ. ಒಮ್ಮೆ ಯೋಚನೆ ಮಾಡಿ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರ ಜೀವನ ಹೇಗಿತ್ತು ಅಂತ. ಸೂರ್ಯ ಮುಳುಗಿದ ತಕ್ಷಣ ಇವತ್ತಿಂದರ ಲೈಟು, ಬಲ್ಬು ಏನೂ ಇರಲಿಲ್ಲ. ರಾತ್ರಿ ಅಂದರೆ ಸಂಪೂರ್ಣ ಕತ್ಲು, ದಟ್ಟವಾದ ಕತ್ಲು. ಆ ಕತ್ತಲಲ್ಲಿ ಕಣ್ಣಿಗೆ ಏನು ಕಾಣ್ತಿರ್ಲಿಲ್ವೋ ಅದು ಅಪಾಯ ಅಂತಲೇ ಲೆಕ್ಕ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬದುಕಲೇಬೇಕಲ್ವಾ? ಅದಕ್ಕೋಸ್ಕರ ನಮ್ಮ ಮೆದುಳು ಒಂದು ಸಿಂಪಲ್ ಆದರೆ ತುಂಬನೇ ಪವರ್ಫುಲ್ ಆದ ಒಂದು ಫಾರ್ಮುಲಾವನ್ನು ಕಂಡುಹಿಡ್ಕೊಳ್ತು. ಆ ಫಾರ್ಮುಲಾ ಏನಪ್ಪ ಅಂದರೆ, ಕತ್ತಲೆ ಈಸ್ ಈಕ್ವಲ್ ಟು ಅಪಾಯ. ಇದು ಯೋಚನೆ ಮಾಡಿ ತಗೊಂಡ ನಿರ್ಧಾರ ಅಲ್ಲ, ಬದಲಿಗೆ ಬದುಕಲೇಬೇಕು ಅನ್ನೋ ಕಾರಣಕ್ಕೆ ಸಹಜವಾಗಿ ಬಂದ ಒಂದು ಇನ್ಸ್ಟಿಂಕ್ಟ್. ನೋಡಿ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಮ್ಮ ಪೂರ್ವಜರು ಹೆದರಿದ್ದು ನಿಜವಾಗಲೂ ಕತ್ಲೆಗಲ್ಲ, ಬದಲಿಗೆ ಆ ಕತ್ಲಲ್ಲಿ ಏನು ಅಡಗಿರ್ಬೋದು ಅನ್ನೋ ಅಪಾಯಕ್ಕೆ. ಅಂದರೆ ಬೇಟೆಯಾಡೋ ಪ್ರಾಣಿಗಳು, ಕಣ್ಣಿಗೆ ಕಾಣದ ಹೊಂಡಗಳು, ಶತ್ರುಗಳು, ಹೀಗೆ. ಸೊ ಭಯದ ನಿಜವಾದ ಮೂಲ ಕತ್ಲೆ ಅಲ್ಲ, ಬದಲಿಗೆ ಕತ್ಲೆ ಮುಚ್ಚಾಕೋ ಆ ಅಜ್ಞಾತ. ಇದು ನಮ್ಮನ್ನ ಮುಂದಿನ ವಿಷಯಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ನಮ್ಮ ಮನಸ್ಸಿನ ಶಕ್ತಿ. ಯೋಚನೆ ಮಾಡಿ, ಕತ್ತಲಲ್ಲಿ ನಮ್ಮ ಕಣ್ಣಿಗೆ ಏನೂ ಕಾಣಲ್ಲ. ಆಗ ನಮ್ಮ ಮೆದುಳು ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಇನ್ಫಾರ್ಮೇಷನ್ ಬೇಕೇ ಬೇಕು. ಕಣ್ಣುಗಳಿಂದ ಡೇಟಾ ಸಿಗದೇ ಇದ್ದಾಗ ಅದು ಆ ಗ್ಯಾಪನ್ನು ಫಿಲ್ ಮಾಡೋಕೆ ಶುರು ಮಾಡುತ್ತೆ. ಹೇಗೆ ಅಂತೀರಾ? ಊಹೆಗಳಿಂದ. ಆ ಟೈಮ್ನಲ್ಲಂತೂ ಮೆದುಳು ಫುಲ್ ಆಕ್ಟಿವ್ ಆಗಿಬಿಡುತ್ತೆ. ಕಾಣೋ ಪ್ರತಿಯೊಂದು ನೆರಳನ್ನು ಅನಲೈಸ್ ಮಾಡುತ್ತೆ. ಕೇಳಿಸೋ ಚಿಕ್ಕ ಪುಟ್ಟ ಸೌಂಡಿಗೂ ಒಂದೊಂದು ಅರ್ಥ ಕಲ್ಪಿಸ್ಕೊಡುತ್ತೆ. ಹೀಗೆ ಯಾವುದೇ ಕ್ಲಿಯರ್ ಆದ ಇನ್ಫಾರ್ಮೇಷನ್ ಇಲ್ಲದೇ ಇದ್ರೂ ಆ ಖಾಲಿ ಜಾಗವನ್ನು ತನಗೆ ಗೊತ್ತಿರೋ ವರ್ಸ್ಟ್ ಪಾಸಿಬಿಲಿಟಿಗಳಿಂದ, ಅಂದರೆ ಭಯದಿಂದಾನೇ ತುಂಬಿಡುತ್ತೆ. ಈ ಇಡೀ ಪ್ರೋಸೆಸ್ ಹಿಂದೆ ಇರೋದು ಒಂದೇ ಒಂದು ತುಂಬಾ ಪವರ್ಫುಲ್ ಆದ ಪ್ರಶ್ನೆ. ನಮ್ಮ ಮೆದುಳು ಅದಕ್ಕೆ ಅದೇ ಕೇಳ್ಕೊಳ್ಳೋ ಪ್ರಶ್ನೆ. ಒಂದು ವೇಳೆ ಅಲ್ಲಿ ಏನಾದರೂ ಇದ್ದರೆ ಅಷ್ಟೇ. ಆ ಒಂದೇ ಒಂದು ಪ್ರಶ್ನೆ ಸಾಕು ಭಯದ ಕಿಡಿಯನ್ನು ಹೊತ್ಸೋಕೆ, ಅಲ್ಲಿ ನಿಜವಾಗಿ ಏನೂ ಇಲ್ಲದೇ ಇದ್ರೂ ಕೂಡ. ಹಾಗಾದರೆ ಇದನ್ನು ಹೀಗೆ ಅರ್ಥ ಮಾಡ್ಕೋಬೋದು. ಕತ್ತಲೆ ಅನ್ನೋದು ಏನೂ ಇಲ್ಲದ ಒಂದು ಖಾಲಿ ಸ್ಕ್ರೀನ್ ಇದ್ದ ಹಾಗೆ. ಅದರ ಮೇಲೆ ಏನೂ ಬರ್ದಿಲ್ಲ, ಅದು ನ್ಯೂಟ್ರಲ್. ಹಾಗಾದರೆ ಆ ಖಾಲಿ ಸ್ಕ್ರೀನ್ ಮೇಲೆ ಭಯಾನಕ ಚಿತ್ರಗಳನ್ನು ಬಿಡಿಸೋದು ಯಾರು? ಹೊರಗಿನ ಪ್ರಪಂಚನ? ಇಲ್ಲ, ಬದಲಿಗೆ ನಮ್ಮದೇ ಕಲ್ಪನೆ. ನಮ್ಮ ಮನಸ್ಸೇ ಆ ಭಯದ ಸಿನಿಮಾದ ಡೈರೆಕ್ಟರ್ ಮತ್ತು ಆಡಿಯನ್ಸ್ ಕೂಡ ಅದೇ. ಸರಿ, ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ಭಯದ ನಿಜವಾದ ಮೂಲ ಯಾವುದು ಅಂತ ಕಂಡುಹಿಡಿಯೋಣ. ಏನಾದರೂ ಇದ್ರೆ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಮೆದುಳು ಕಥೆಗಳನ್ನೇ ಹೆಣೆಯುತ್ತೆ. ಯಾರೋ ನನ್ನ ಹಿಂದೆ ನಿಂತಿದ್ದಾರೆ, ಯಾರೋ ನನ್ನನ್ನೇ ನೋಡ್ತಿದ್ದಾರೆ, ಇಲ್ಲೇನೋ ಸರಿಯಿಲ್ಲ. ಈ ಥರದ ಯೋಚನೆಗಳು ಬರಲು ಶುರುವಾಗುತ್ತೆ. ಇವು ಸುಮ್ಮನೆ ಬರೋ ಯೋಚನೆಗಳಲ್ಲ, ಇವು ನಮ್ಮನ್ನು ಎಚ್ಚರಿಸೋಕೆ, ನಮ್ಮನ್ನು ಸೇಫ್ ಆಗಿಡೋಕೆ ನಮ್ಮ ಮೆದುಳಿನ ಹಳೆಯ ಸಿಸ್ಟಮ್ ಬಳಸೋ ಟೆಕ್ನಿಕ್ಸ್. ಹಾಗಾದರೆ ಈಗ ಫೈನಲ್ ಪ್ರಶ್ನೆ, ನಾವು ನಿಜವಾಗ್ಲೂ ಹೆದರ್ತಿರೋದು ಯಾವುದಕ್ಕೆ? ಹೊರಗಡೆ ಇರೋ ಕತ್ಲೆಗ ಅಥವಾ ನಮ್ಮೊಳಗೆ ಕೂತು ನಮ್ಮದೇ ಮನಸ್ಸು ಸೃಷ್ಟಿ ಮಾಡ್ತಿರೋ ಕಥೆಗಳ್ಗ? ನಿಜ ಹೇಳಬೇಕಂದ್ರೆ ಕತ್ತಲೆ ಯಾವತ್ತೂ ಆ ಮಾನ್ಸ್ಟರ್ ಆಗಿರಲೇ ಇಲ್ಲ. ಅದು ಜಸ್ಟ್ ಒಂದು ಬ್ಯಾಕ್ಗ್ರೌಂಡ್, ಒಂದು ಸ್ಟೇಜ್ ಅಷ್ಟೇ. ಅದ್ರ ಮೇಲೆ ನಿಜವಾದ ಡ್ರಾಮಾ ಮಾಡಿದ್ದು ಬೇರೆನೇ. ಆ ನಾಟಕದ ಮೂಲ, ಆ ಭಯದ ಮೂಲ, ಅದು ಯಾವಾಗಲೂ ನಮ್ಮೊಳಗೇನೆ ಇತ್ತು. ಅದು ನಮಗೆ ವಿಕಾಸದಿಂದ ಬಂದ ಬಳುವಳಿ,
ನಮ್ಮ ಕಲ್ಪನೆಯ ಒಂದು ಸೃಷ್ಟಿ. ಹಾಗಾಗಿ ಮುಂದಿನ ಸಾರಿ ಕತ್ತಲಲ್ಲಿ ಭಯ ಆದಾಗ ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ನಾವು ಹೆದರ್ತಿರೋದು ಕತ್ತಲೆಗಲ್ಲ, ಬದಲಿಗೆ ನಮ್ಮದೇ ಮನಸ್ಸಿನ ಆ ಅದ್ಭುತ ಆದರೆ ಅಷ್ಟೇ ಹಳೆಯದಾದ ಕತೆ ಹೇಳೋ ಶಕ್ತಿಗೆ.